ರಘುಪತಿ ಭಟ್ ಅವರ ಬಗ್ಗೆ ಗೌರವವಿದೆ. ಅವರ ಬಗ್ಗೆ ಒಳ್ಳೆಯ ಕೆಲಸವನ್ನು ಕೂಡ ಮಾಡಿದ್ದಾರೆ. ರಘುಪತಿ ಭಟ್ಟರಿಗೆ 3 ಬಾರಿ MLA ಸೀಟನ್ನು ಕೊಟ್ಟಿರೋದು ಭಾರತೀಯ ಜನತಾ ಪಾರ್ಟಿ ಅನ್ನೋದನ್ನು ಅವ್ರಿಗೆ ಗೊತ್ತಿದೆ ಅಂತ ಅನಿಸುತ್ತೆ. ಪಕ್ಷದಲ್ಲಿ ಹಿರಿಯರ ಡಿಸಿಷನ್ ಇದೆ, ಅದು ಫೈನಲ್ಲು. ಜನತಾ ಪಾರ್ಟಿಯಲ್ಲಿ ಪದವೀಧರ ಕ್ಷೇತ್ರಕ್ಕೆ ಇರುವುದು ಒಂದೇ ಒಂದು ಅಭ್ಯರ್ಥಿ, ಅದು ಪಕ್ಷದ ಹಿರಿಯರು, ಸಂಘಟನೆಯ ಹಿರಿಯರು ಡಿಸೈಡ್ ಮಾಡಿ ಕೊಟ್ಟಿದ್ದಾರೆ. ಸೂಕ್ತ ಅಭ್ಯರ್ಥಿ, ಆರೋಗ್ಯ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದ್ದೇನೆ. ನಾನು ಈ ಪಕ್ಷಕ್ಕೆ ಹೊಸಬನೇನಲ್ಲ. ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 10ನೇ ವಯಸ್ಸಿನಿಂದ ನಾನು ಸ್ವಯಂ ಸೇವಕ, ಅವಾಗಲೂ ಸ್ವಯಂ ಸೇವಕ, ಈಗಲೂ ಸ್ವಯಂ ಸೇವಕ, ನನ್ನ ಕೊನೆಯ ಉಸಿರುವರೆಗೂ ಸ್ವಯಂ ಸೇವಕ. ಹಾಗಾಗಿ ಎಲ್ಲ ಸಂಘಟನೆಯ ಹಿರಿಯರು ಆಶೀರ್ವಾದ ಕೊಟ್ಟು ನನಗೆ ನಿಲ್ಲಿಸಿದ್ದಾರೆ. ಖಂಡಿತವಾಗ್ಲೂ ಈ ಋಣವನ್ನು, ನನ್ನ ಪಕ್ಷದ ನಿಷ್ಠೆಯನ್ನು ಮಾಡ್ತೇನೆ, ಕೆಲಸವನ್ನು ಮಾಡ್ತೇನೆ. ಭಾಳ ಒಳ್ಳೆಯ ರೆಸ್ಪಾನ್ಸ್ ಇದೆ. ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಪಡೆ ಸಿದ್ಧವಾಗಿದೆ. ಗೆಲುವು 100ಕ್ಕೆ 100 ನಿಶ್ಚಿತ. ಅತಿ ಹೆಚ್ಚು ಮತಗಳ ಅಂತರದಿಂದ ಪ್ರಥಮ ಸುತ್ತಿನಲ್ಲೇ ಗೆಲುವನ್ನು ಸಾಧಿಸ್ತೇವೆ. ಡಾಕ್ಟರ್ ಧನಂಜಯ ಸರ್ಜಿ ಬಗ್ಗೆ ಮಾತಾಡಲಿಕ್ಕೆ ಬೇರೆ ಏನೂ ಅವರಿಗೆ ಇಲ್ಲ. ಏಕೆಂದರೆ ಅವ್ರು ಹೇಳಿದರು ನನಗೆ ಸೌಜನ್ಯಕ್ಕೂ ನನಗೆ ಕರೆದು ಮಾತಾಡಲಿಲ್ಲ ಅಂತ. ಅವ್ರ ಮನೆಗೆ ಗೇಟ್ ಹತ್ರ ಹೋಗಿ, ದೊಡ್ಡ ಬಂಗಲೆ, ಉಡುಪಿಯಲ್ಲಿರುವ ದೊಡ್ಡ ಬಂಗಲೆಗೆ ಹೋಗಿ ನಿಂತು, ನಾನು ಮತ್ತು ನಮ್ಮ MLC ಆದಂಥ ಅರುಣ್ ಅವರು ಹೋದರೆ ಗೇಟಿಂದ ಒಳಗಡೆನೂ ಕರ್ಕೊಂಡಿಲ್ಲ. ಗೇಟ್ ಒಳಗಡೆ ಹೋಗಿ ಅವ್ರನ್ನ ಮಾತಾಡಿಸ್ಬೇಕು ಅಂತ ಹೇಳಿದ್ರು, ಆಗಲಿಲ್ಲ. ಅಲ್ಲಿಂದನೇ ಫೋನ್ ಮಾಡಿ ಕರೆ ಮಾಡಿದ್ದೇನೆ 2 ಬಾರಿ. ಅರುಣ್ ಸರ್ ಅವರು ಕೂಡ MLC ಅವರು ಫೋನ್ ಮಾಡಿದರು, ಆದರೂ ಅವ್ರು ಹೇಳ್ತಾರೆ ಸೌಜನ್ಯಕ್ಕೂ ಮಾತಾಡಿಲ್ಲ. ಇದು ಅವರ ವ್ಯಕ್ತಿತ್ವ. ಒಂದನೇದು. ಎರಡನೇದು, ಅವ್ರು ಹೇಳ್ತಾರೆ ನಮಗೆ ಕಾಂಗ್ರೆಸ್ಸಿಂದ ಬಂದಿದ್ದೀನಿ ಅಂತ. ನಾನು ಸಂಘಟನೆಯ ವ್ಯಕ್ತಿ, ಸಂಘಟನೆಯಿಂದ ಬಂದವನು. BJPಗೆ ಬರೋದಕ್ಕಿಂತ ಮುಂಚೆ ಸಂಘ ಪರಿವಾರದಲ್ಲಿ ನಾನು ಇದ್ದಂಥ ವಿಕಾಸ ಟ್ರಸ್ಟ್ನ ಅಧ್ಯಕ್ಷನಾಗಿದ್ದೆ. ಅಲ್ಲಿಂದ ರಿಸೈನ್ ಮಾಡಿ BJPಗೆ ಬಂದಂಥ ವ್ಯಕ್ತಿ. ನನಗೆ MLA ಚುನಾವಣೆಯ ಸಮಯದಲ್ಲಿ ಬಹಳ ಪ್ರೆಷರ್ ಇತ್ತು, ಕಾಂಗ್ರೆಸ್ಸಿಂದ ಟಿಕೆಟ್ ಕೊಡ್ತೀವಿ ಬನ್ನಿ ಅಂತ ಹೇಳಿ. ಬೇರೆ ಬೇರೆ ಎಲ್ಲ ಇದ್ದರೂ ಕೂಡ ಯಾವುದೇ ಕಾರಣಕ್ಕೂ ನಾನು ಸ್ವಯಂ ಸೇವಕ, ನಾನು ಭಾರತೀಯ ಜನತಾ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತ. ಹಾಗಾಗಿ ನಾನು ಇಲ್ಲೇ ಇದ್ದೇನೆ. ಸುಮ್ಮನೆ ಅಪಪ್ರಚಾರ, ಏಕೆಂದರೆ ನನ್ನ ಬಗ್ಗೆ ಅವ್ರಿಗೆ ಹೇಳೋದಕ್ಕೆ ಏನೂ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.